ಎಲ್ಲರಿಗೂ ನಮಸ್ಕಾರ. ಇದು ಬೀಟ್ರೂಟಿನ ಪೂರಿ ಮಾಡೋ ತೋರಿಸ್ತೀನಿ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕೋರಿ, ಯಾಕಂದ್ರೆ ಮಕ್ಕಳು ಬೀಟ್ರೂಟ್ ತಿನ್ನಂಗಿಲ್ಲ. ಇವು ಒಂಥರ ರೆಡ್ ಪೂರಿ ಅಂತಂದು ಹೇಳ್ಯಾರ, ಮಕ್ಕಳು ತಿಂತ. ಈಗ ಬೀಟ್ರೂಟಿಂದು ಮಿಕ್ಸಿಗೆ ಹಾಕಿ ರಸ ಮಾಡ್ಕೋಬೇಕು ನೋಡ್ರಿ. ಇದು ಬೀಟ್ರೂಟಿಂದು ಒಂಥರ ಇವನು ಮಕ್ಳಿಗೆ ಹೆಲ್ದಿ ರುಚಿನ. ಇದಕ್ಕೆ ತುಪ್ಪ ಸಕ್ಕರೆ ಹಚ್ಕೊಂಡು ಮಕ್ಕಳು ಕೊಟ್ಟು ತಿಂದ್ರೂ ತಿಂತಾವ. ನಮ್ಮನ್ನು ದೊಡ್ಡವ್ರಿಗೂ ಇದಾಗ್ತದ. ಈಗ ರೀ ಈ ಥರ ತೊಯ್ಸಿ ಇಟ್ಕೊಂಡೇವು ಅಂದ್ರೆ ಸ್ವಲ್ಪ ಹೊತ್ತು ಬಿಡಬೇಕು. ಇದ್ರ ಜೊತೆ ದೊಡ್ಡವರಿಗೆ ಸಾಗು ಮಾಡಿ ತೋರಿಸ್ತೀನಿ. ಇದೇನೋ ಮಕ್ಕಳಿಗೇನೋ ಸಕ್ಕರೆ ತುಪ್ಪ ಮಕ್ಳಿಗೆ ಕೊಡಬೇಕು, ದೊಡ್ಡವರಿಗೇನೋ ಸಾಗು ಮಾಡ್ತೀನಿ ನೋಡ್ರಿ. ಈಗ ಈ ಸಾಗಿಗೆ ಉಳ್ಳಾಗಡ್ಡಿ ಎಷ್ಟು ಹೆಚ್ಚಿರ್ತಾವ ಅಷ್ಟು ಸರಿಯಾಗಿ ನೋಡ್ರಿ. ಈಗ ರೀ ಒಂದು ಸ್ವಲ್ಪ ಟಮಾಟ ಹಾಕಿನಿ. ಈಗ ಟಮಾಟ ಹಾಕ್ತೀನಿ. ಸ್ವಲ್ಪ ಅರಿಶಿಣ ಹಾಕ್ತೀನಿ ನೋಡ್ರಿ. ಈಗ ಅಜ್ವಾನ್ ಹಾಕ್ತೀನಿ ನೋಡ್ರಿ ಸ್ವಲ್ಪ. ಈಗ ರೀ ಉಪ್ಪು ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಕಮ್ಮುಣೋರು ಕಮ್ಮಿ ಹಾಕೋರಿ, ಹೆಚ್ಚು ಉಣೋರು ಹೆಚ್ಚು ಹಾಕಿ. ಈಗ ರೀ ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ. ಈಗ ರೀ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಈಗ ರೀ ಹಿಟ್ಟು ಕಡ್ಲಿಟ್ಟು ಕಲಿಸ್ಕೊಂಡು ಇಟ್ಕೊಂಡು ಗಂಟು ಆಗ್ಲಾರ್ದಂಗೆ ಸರಿಯಾಗಿ ಕಲಿಸ್ಬೇಕು ನೋಡ್ರಿ. ಈಗ ಸ್ವಲ್ಪ ಸಣ್ಣ ಉರಿ ಮಾಡಿ ನಿಧಾನ ಸಣ್ಣ ಉರಿನ ಕುದಿಸ್ಬೇಕು ನೋಡ್ರಿ. ಈಗ ರೀ ಪಲ್ಯ ಕರೆಕ್ಟ್ ಕುದ್ದಿದ್ದು ನೋಡ್ರಿ. ಇದು ತೆಗಿತೀನಿ ನೋಡ್ರಿ. ತೆಗೆದು ಪೂರಿ ಮಾಡ್ತೀನಿ ನೋಡ್ರಿ. ಸ್ವಲ್ಪ ಪೂರಿ ದಪ್ಪ ಇರ್ಬೇಕ್ರಿ. ದಪ್ಪ ಇದ್ರೆ ಸರಿಯಾಗಿ ಉಬ್ಬುತ್ತಾವ. ಈಗ ರೀ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾಯ್ದದ ನೋಡ್ರಿ. ಈಗ ರೀ ಪೂರಿ ನೋಡ್ರಿ ಎಷ್ಟು ಚಂದ ಕೆಂಪಾಗ್ತಾವ. ಮಕ್ಕಳು ಇಷ್ಟಪಡ್ತಾರೆ ತಿನ್ಲಾಕ.
ರೆಡ್ ಪೂರಿ ಸಾಗು ರೆಡಿ.